ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಯಲ್ಲಿ ಜಾಸ್ತಿಯಾಗಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೇಳುವಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಅರಿಥ್ಮೆಟಿಕ್ ಮೀನ್. ಈಗ ಈ ಅರಿಥ್ಮೆಟಿಕ್ ಮೀನ್ ಅಂದರೆ ಏನು, ಮತ್ತು ಅರಿಥ್ಮೆಟಿಕ್ ಮೀನ್ ಡೈರೆಕ್ಟ್ ಮೆಥಡಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿಬಿಟ್ಟು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಹೆಚ್ಚು ಹೆಚ್ಚು ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳಲಿಕ್ಕೂ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಶೇರ್ ಮಾಡಿದಷ್ಟು ನನಗೆ ಸಪೋರ್ಟಿಂಗ್ ಜಾಸ್ತಿ ಸಿಗ್ತದೆ ಮಕ್ಕಳೇ, ಇನ್ನೂ ವಿಡಿಯೋವನ್ನು ಮಾಡುವಂತಹ ಮೋಟಿವೇಶನ್ ಸಿಗ್ತದೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ವಿದ್ಯಾರ್ಥಿಗಳೇ, ಫಸ್ಟ್ ನಾವು ನೋಡೋಣ ಅರಿಥ್ಮೆಟಿಕ್ ಮೀನ್ ಅಂದರೆ ಏನು. ಅರಿಥ್ಮೆಟಿಕ್ ಮೀನ್ ಅಂತ ಹೇಳಿದ್ರೆ ಇನ್ನು ಸಿಂಪಲ್ ವೇಯಲ್ಲಿ ನಾವೇನು ಹೇಳ್ತೇವೆ, ಮೀನ್ ಅಂತ ಹೇಳ್ತೇವೆ ಅಲ್ವಾ. ಮೀನ್ ಇಟ್ ಈಸ್ ಎ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಒಂದು ಮೆಷರ್ ಮಾಡುವಂತ ಒಂದು ಟೂಲ್ ಆಗಿರ್ತದೆ. ದಟ್ ಈಸ್ ಅರಿಥ್ಮೆಟಿಕ್ ಮೀನ್. ಬೇರೆ ಬೇರೆ ಮೆಥಡ್ ಅನ್ನು ನಾವು ಯೂಸ್ ಮಾಡ್ತೇವೆ, ಅದರಲ್ಲಿ ಅರಿಥ್ಮೆಟಿಕ್ ಮೀನ್ ಅನ್ನು ಕೂಡ ನಾವು ಯೂಸ್ ಮಾಡುವಂಥದ್ದು. ಇಲ್ಲಿ ನಾವು ಡೈರೆಕ್ಟ್ ಮೆಥಡ್ ಅನ್ನು ನಾವು ಫಾಲೋ ಮಾಡ್ತೇವೆ. ಸೊ ಏನು ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್, ಇದಕ್ಕೆ ನಾವು ಸಮೇಷನ್ ಸಿಂಬಲ್ ಅಂತ ಹೇಳ್ತೇವೆ, ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇಲ್ಲಿ ಎಕ್ಸ್ ಬಾರ್ ಅಂತ ಹೇಳಿದ್ರೆ ಏನು, ಅರಿಥ್ಮೆಟಿಕ್ ಮೀನ್ ಅಂತ ನಮಗೆ ಗೊತ್ತಾಗ್ಲಿಕ್ಕೋಸ್ಕರ ನಾವು ಎಕ್ಸ್ ಬಾರ್ ಅಂತ ಹೇಳ್ತೇವೆ. ಓಕೆ, ಸಮೇಷನ್ ಎಕ್ಸ್ ಅಂತ ಹೇಳಿದ್ರೆ ಸಮ್ ಆಫ್ ಎಕ್ಸ್, ಅಂದ್ರೆ ಎಕ್ಸ್ ನಾವು ತಗೊಂಡಿದ್ದೇವಲ್ಲ ಅದರ ಟೋಟಲ್ಗೆ ನಾವು ಏನ್ ಹೇಳ್ತೇವೆ, ಸಮೇಷನ್ ಎಕ್ಸ್ ಅಂತ ಹೇಳ್ತೇವೆ. ಹಾಗೆ ಎನ್ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಹೇಳ್ತೇವೆ. ನಾವು ಈ ಅರಿಥ್ಮೆಟಿಕ್ ಮೀನ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ವೆನ್ ಟು ಯೂಸ್ ದಿ ಡೈರೆಕ್ಟ್ ಮೆಥಡ್. ಯಾವಾಗ ಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಬೇಕು. ವೆನ್ ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ ಸ್ಮಾಲ್, ಅಂದ್ರೆ ಅಬ್ಸರ್ವೇಷನ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇದ್ದಾಗ ನಾವೇನ್ ಹೇಳ್ತೇವೆ, ಅರಿಥ್ಮೆಟಿಕ್ ಮೀನ್ ಅನ್ನು ಯೂಸ್ ಮಾಡ್ತೇವೆ ಅಂಡರ್ ಡೈರೆಕ್ಟ್ ಮೆಥಡ್. ಅಂಡ್ ದಿಸ್ ಅಬ್ಸರ್ವೇಷನ್ಸ್ ಆರ್ ಸ್ಮಾಲ್ ಆಸ್ ವೆಲ್ ಆಸ್ ಈಸಿ ಟು ಸಮ್ ಅಂತ ಹೇಳ್ತೇವೆ. ಅಂದ್ರೆ ಏನು, ಅಬ್ಸರ್ವೇಷನ್ ಯಾವತ್ತು ಸ್ಮಾಲ್ ಆಗಿದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ಈಸಿ ಆಗಿ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ವೆನ್ ಅಕ್ಯುರಸಿ paramount and direct calculation is feasible ಅಂತ ಹೇಳ್ತೇವೆ. ಅಂದ್ರೆ ಏನು, ನಾವು ಕಡಿಮೆ ಲಿಮಿಟೆಡ್ ಅಬ್ಸರ್ವೇಷನ್ ಇದ್ದಾಗ ನಾವೇನ್ ಮಾಡ್ತೇವೆ, ಡೈರೆಕ್ಟ್ ಮೆಥಡ್ ಅನ್ನು ನಾವು ಫಾಲೋ ಮಾಡ್ತೇವೆ. ಇದು ಯಾಕೆ ಅಂತ ಹೇಳಿದ್ರೆ ಇದು ಕ್ಯಾಲ್ಕುಲೇಷನ್ಗೆ ನಮಗೆ ಈಸಿ ಆಗಿರುವಂಥದ್ದು. ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ಮಕ್ಕಳೇ. Let's calculate the arithmetic mean of the following data set using a direct method. Now we are using 3 important steps. ಆಯ್ತಾ. ಫಸ್ಟ್ ಒನ್ ಈಸ್ ಸಮ್ ಆಫ್ ಅಬ್ಸರ್ವೇಷನ್. ಸಮ್ ಆಫ್ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಏನು, ಸಮೇಷನ್ ಆಫ್ ಎಕ್ಸ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ದೆನ್ ಸೆಕೆಂಡ್ ಸ್ಟೆಪ್ ಈಸ್ ಕೌಂಟ್ ದಿ ನಂಬರ್ ಆಫ್ ಅಬ್ಸರ್ವೇಷನ್. ಎಷ್ಟು ನಂಬರ್ಸ್ ಇದೆ ಇಲ್ಲಿ, 1 2 3 4 5 ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಪ್ಲೈ ದಿ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ? ಸೇಸ್ ದಟ್ ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ನಾವು ಫಸ್ಟ್ ನಾವು ನೋಡೋಣ, ಇದೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಡಾಟಾ ಸೆಟ್ ಕೊಟ್ಟಿದ್ದಾರೆ 10 15 20 25 and 30. ಓಕೆ, ನಾವು ಫಸ್ಟ್ ಸ್ಟೆಪ್ ಏನ್ ಹೇಳ್ತದೆ, ಸಮ್ ಆಫ್ ಅಬ್ಸರ್ವೇಷನ್. ಇಲ್ಲಿ ಕೊಟ್ಟದ್ದನ್ನೆಲ್ಲವನ್ನು ನೀವೇನ್ ಮಾಡಿ, ಆಡ್ ಮಾಡಿ ಅಂತ ಹೇಳ್ತಾರೆ. 10 15 ಪ್ಲಸ್ 20 25 30 ಇದೆಲ್ಲವನ್ನು ನೀವು ಆಡ್ ಮಾಡಿದಾಗ ಯು ಗಾಟ್ 100.
ದಿಸ್ ಅಮೌಂಟ್ ಈಸ್ ಕಾಲ್ಡ್ ಸಮೇಷನ್ ಆಫ್ ಎಕ್ಸ್ ಅಂತ ಹೇಳ್ತೇವೆ, ಟೋಟಲ್ ಆಫ್ ಎಕ್ಸ್ ಅಂತ ಹೇಳುವಂಥದ್ದು. ಈಗ ಫಸ್ಟ್ ಗೊತ್ತಾಯ್ತು ನಮಗೆ ಸಮೇಷನ್ ಆಫ್ ಎಕ್ಸ್. ದೆನ್ ಸೆಕೆಂಡ್ ಸ್ಟೆಪ್ ಏನ್ ಹೇಳ್ತದೆ, ಕೌಂಟ್ ದಿ ನಂಬರ್ ಆಫ್ ಅಬ್ಸರ್ವೇಷನ್, ಅಂದ್ರೆ ಎಷ್ಟು ಉಂಟು ಇಲ್ಲಿ ಅಬ್ಸರ್ವೇಷನ್, 5 ನಂಬರ್ಸ್ ಅಂತ ಆಲ್ರೆಡಿ ಹೇಳಿದೆ. ದಟ್ ಈಸ್ n ಈಕ್ವಲ್ ಟು 5. ದರ್ ಆರ್ 5 ವ್ಯಾಲ್ಯೂಸ್ ಇನ್ ದಿ ಡಾಟಾ ಸೆಟ್ ಅಲ್ವಾ. ನಾವು ಅಪ್ಲೈ ದಿ ಫಾರ್ಮುಲಾ. ವಾಟ್ ಈಸ್ ಅವರ್ ಫಾರ್ಮುಲಾ? x bar equal to summation x divided by n. Now 100 divided by 5. We got after simplification 20 alwa. Therefore arithmetic mean of the data set 10, 15, 20, 25, 30 is ಎಷ್ಟು ಅಮೌಂಟು 20. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ಅರಿಥ್ಮೆಟಿಕ್ ಮೀನ್ ಅನ್ನು ಡೈರೆಕ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಕ್ಲಿಯರ್? ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದಕ್ಕೆ ರಿಲೇಟೆಡ್ ಆದಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡೋಣ. ಅದು ಕೂಡ ನಿಮಗೆ 5 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಆಯ್ತಾ. ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮಕ್ಕಳೇ, ಅವರಿಗೂ ಕೂಡ ಇದು ಯೂಸ್ಫುಲ್ ಆಗ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನಷ್ಟು ಪ್ರಾಬ್ಲಮ್ಸ್ಗಳನ್ನು ನಾವು ಮಾಡೋಣ.